ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಸೊಂಟದ ಸುತ್ತಳತೆಯನ್ನು ಆಧಾರವಾಗಿ ಇಟ್ಕೊಂಡು ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಬೋದು, ಲೈನಿಂಗ್ ಬ್ಲೌಸ್ನ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ನಾನು ಲೈನಿಂಗನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಟ್ಕೊಂಡಿದ್ದೀನಿ. ಈ ಒಂದು ಕ್ಲೋಸ್ ಆಗಿರುವಂಥ ಸೈಡ್ ನನ್ನ ಕಡೆ ಹಾಕ್ಕೊಂಡು ಅದನ್ನು ಈ ಥರ ಓಪನ್ ಇರುವಂಥ ಸೈಡ್ ಏನಿದೆ ಇದು ಆ ಕಡೆಗೆ ಆಪೋಸಿಟ್ಗೆ ಹೋಗೋ ಥರ ಹಾಕ್ಕೊಂಡು ಈ ರೀತಿ ಲೈನಿಂಗನ್ನು ಪ್ಲೇಸ್ ಮಾಡ್ಕೋಬೇಕು. ಈ ಥರ ಪ್ಲೇಸ್ ಮಾಡ್ಕೊಂಡು ಆದಮೇಲೆ ಕೆಳಗಡೆ ಏನಾದರೂ ಕ್ರಾಸ್ ಇತ್ತು ಅಂತಂದರೆ ಕ್ರಾಸನ್ನು ನೀಟಾಗಿ ಕಟ್ ಮಾಡಬೇಕು. ಇನ್ ಕೇಸ್ ಕ್ರಾಸ್ ಇಲ್ಲ ಅಂತಂದರೆ ಇಲ್ಲಿಗೆ ಕೆಳಗಡೆಗೆ ಮಾರ್ಜಿನ್ಗೋಸ್ಕರ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟು ಈ ಥರ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಈ ಥರ ಡ್ರಾ ಮಾಡ್ಕೊಂಡು ಆದಮೇಲೆ ಈಗ ನಾವು ಸೊಂಟದ ಸುತ್ತಳತೆ ಆಧಾರದ ಮೇಲೆ ಏನು ಮಾಡ್ತಾ ಇದ್ದೀವಿ, ಒಂದು ಬ್ಲೌಸನ್ನು ಕಟ್ ಮಾಡ್ಕೋತಾ ಇದ್ದೀವಿ. ಹಾಗಾಗಿ ಫಸ್ಟ್ ಏನು ಮಾಡ್ಕೋಬೇಕು, ಸೊಂಟದ ಸುತ್ತಳತೆ ಎಷ್ಟಿದೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಅದನ್ನು ನೀಟಾಗಿ ಒಂದ್ಸರಿ ನಾವು ಎಷ್ಟು ಬರುತ್ತೆ ಅಂತ ಹೇಳಿ ನೋಡ್ಕೋಬೇಕು. ಈ ಕಡೆ ಹುಕ್ಸ್ ಪಟ್ಟಿಯನ್ನು ಸೇರಿಸ್ಕೊಂಡು ಹುಕ್ಸ್ ಪಟ್ಟಿಯಿಂದ ಹಿಡಿದು ಈ ಥರ ಎಷ್ಟು ಬರುತ್ತೆ ಅಂತ ಒಂದ್ಸರಿ ನೀಟಾಗಿ ಚೆಕ್ ಮಾಡ್ಕೋಬೇಕು. ಫುಲ್ ಸೊಂಟದ ಸುತ್ತಳತೆ ಬಂದು ನಮಗೆ ಎಷ್ಟಿದೆ, 34 ಇಂಚು ಇದೆ. ಈ 34 ಇಂಚಲ್ಲಿ ನಾವು ಏನು ಮಾಡ್ಕೋಬೇಕು ಅಂತಂದರೆ ಇದನ್ನು 4 ಭಾಗ ಮಾಡ್ಕೋಬೇಕು. ಯಾವ ಥರ 34 ಇಂಚನ್ನು 4 ಭಾಗ ಮಾಡ್ಕೊಳ್ಳೋದು ಅಂತಂದರೆ 34 ಇಂಚ್ ಏನಿದೆ ಇಲ್ಲಿಗೆ ಟೇಪನ್ನು ಈ ರೀತಿ ಕರೆಕ್ಟಾಗಿ ಅರ್ಧಕ್ಕೆ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಆಗ ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಎಷ್ಟು ಬರುತ್ತೆ, 34ರಲ್ಲಿ ಅರ್ಧ 17 ಇಂಚು ಬರುತ್ತೆ. ಈ 17 ಇಂಚನ್ನು ಮತ್ತೆ ಇನ್ನೊಂದು ಸರಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಎಷ್ಟು ಬರುತ್ತೆ, 8.25 ಇಂಚು ಬರುತ್ತೆ. ಈ 8.25 ಇಂಚನ್ನ ಏನು ಮಾಡ್ಕೋಬೇಕು, ಕೆಳಗಡೆಗೆ ಈ ರೀತಿ ಇಟ್ಕೊಂಡು 8.25 ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಮತ್ತು ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ನಮಗೆ ಕೆಳಗಡೆ ಡಾಟ್ಗೋಸ್ಕರ 1 ಇಂಚಿಗೆ ಇನ್ನೊಂದು ಮಾರ್ಕ್ ಮಾಡಿಕೊಂಡು ಮತ್ತು ಎಕ್ಸ್ಟ್ರಾ ಸ್ಟಿಚಿಂಗ್ಗೋಸ್ಕರ ಮಾರ್ಜಿನ್ಗೆ ಇನ್ನೂ 2 ಇಂಚಿಗೆ ಇನ್ನೊಂದು ಮಾರ್ಕನ್ನು ಈ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡು ಆದಮೇಲೆ ಈಗ ನಮಗೆ ಬ್ಲೌಸ್ನ ಒಂದು ಲೆಂತ್ ಎಷ್ಟಿದೆ ಆ ಬ್ಲೌಸ್ ಲೆಂತನ್ನು ಒಂದ್ಸರಿ ನಾವು ನೋಡ್ಕೋಬೇಕು ಎಷ್ಟು ಬರುತ್ತೆ ಅಂತ. ನಮ್ಮ ಮೆಜರ್ಮೆಂಟ್ ಬ್ಲೌಸನ್ನು ತಗೊಂಡು ಮೆಜರ್ಮೆಂಟ್ ಬ್ಲೌಸಲ್ಲಿ ಈ ರೀತಿ ಇಟ್ಕೊಂಡು ಆದಮೇಲೆ ಇಲ್ಲಿ ಮೇಲೆ ನಾವು ಶೋಲ್ಡರ್ ಜಾಯಿಂಟ್ ಏನು ಮಾಡಿದ್ದೀವಿ, ಶೋಲ್ಡರ್ ಜಾಯಿಂಟಿಂದ ಹಿಡಿದು ಕೆಳಗಡೆಗೆ ಬಾಟಮ್ವರೆಗೂ ಎಷ್ಟು ಬರುತ್ತೆ ಅಂತ ಹೇಳಿ ಈ ಥರ ಸ್ವಲ್ಪ ಎಳೆದು ಇಟ್ಕೊಳ್ಳಿ. ಕೆಳಗಡೆವರೆಗೂ ಎಷ್ಟು ಬರುತ್ತೆ ನೋಡ್ಕೋಬೇಕು. ಈಗ ನಮಗೆ ಇಲ್ಲಿ ಕೆಳಗಡೆವರೆಗೂ 13 ಇಂಚು ಈ ಒಂದು ಬ್ಲೌಸ್ನ ಲೆಂತ್ ಅನ್ನೋದು ಬರ್ತಾ ಇದೆ. ಈ 13 ಇಂಚಿಗೆ ಏನು ಮಾಡ್ಕೋಬೇಕು, ಈ ಥರ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಟೇಪ್ನ ಈ ರೀತಿ ಇಟ್ಕೊಂಡು ಅದು ಕೆಳಗಡೆ ಮಾರ್ಜಿನ್ಗೆ 1/2 ಇಂಚ್ ಬಿಟ್ಟಿದ್ದೀವಲ್ವ, ಅಲ್ಲಿಂದ ಮೇಲಕ್ಕೆ 13 ಇಂಚಿಗೆ ಇಲ್ಲೊಂದು ಮಾರ್ಕನ್ನು ಈ ಥರ ಮಾಡ್ಕೋಬೇಕು. ಮತ್ತು ಟೇಪ್ನ ಇದೇ ಥರ ಇನ್ನು ಸ್ವಲ್ಪ ಮುಂದಕ್ಕೆ ಸರಿಸ್ಕೊಂಡು 13 ಇಂಚಿಗೆ ಈ ಕಡೆಗೆ ಇನ್ನೊಂದು ಮಾರ್ಕನ್ನು ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈ 2 ಮಾರ್ಕನ್ನು ಏನು ಮಾಡ್ಕೋಬೇಕು, ಸ್ಟ್ರೈಟಾಗಿ ಒಂದು ಲೈನನ್ನು ಈ ರೀತಿ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು. ಮತ್ತು ಮೇಲೆ ಸ್ಟಿಚಿಂಗೋಸ್ಕರ ಇನ್ನೊಂದು 1/2 ಇಂಚಿಗೆ ಇನ್ನೊಂದು ಲೈನನ್ನು ಈ ರೀತಿ ಡ್ರಾ ಮಾಡಿಕೊಂಡು ಇಲ್ಲಿ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಇವಾಗ ನಮಗೆ ಈಗಾಗಲೇ ಸೊಂಟದ ಸುತ್ತಳತೆ ಎಷ್ಟು ಅಂತ ಗೊತ್ತಾಯಿತು. ಈ ಒಂದು ಸೊಂಟದ ಸುತ್ತಳತೆಯನ್ನೇ ಆಧಾರವಾಗಿ ಇಟ್ಕೊಂಡು ನಾವು ಏನು ಮಾಡ್ತೀವಿ, ಈಗ ಈ ಒಂದು ಚೆಸ್ಟ್ ಮೆಜರ್ಮೆಂಟನ್ನು ಕೂಡ ನಾವು ಮಾರ್ಕನ್ನು ಮಾಡ್ಕೋತೀವಿ. ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಮೆಜರ್ಮೆಂಟ್ ಬ್ಲೌಸ್ನ ಈ ರೀತಿ ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಹಾಕ್ಕೊಂಡು ಏನು ಮಾಡ್ತೀವಿ, ಬ್ಯಾಕಲ್ಲಿ ಚೆಸ್ಟ್ ಮೆಜರ್ಮೆಂಟನ್ನು ನಾವು ತಗೋತೀವಿ ಅಲ್ವಾ. ಈ ರೀತಿ ಹಾಕ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಅದರ ಒಂದು ಆಧಾರದ ಮೇಲೆ ಅದನ್ನು ನೋಡಿಕೊಂಡು ನಾವು ಏನು ಮಾಡ್ತೀವಿ, ಈ ಒಂದು ಚೆಸ್ಟ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡ್ತೀವಿ. ನಾವು ಇಲ್ಲಿ ಈ ರೀತಿ ಏನಾದರೂ ಮಾಡ್ಕೊಂಡಾಗ ಬಿಗ್ನರ್ಸಲ್ಲಿ ತುಂಬಾ ಮಿಸ್ಟೇಕ್ಸ್ ಆಗ್ತಾ ಇರ್ತವೆ. ನಾವು ಕರೆಕ್ಟಾಗಿ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿಲ್ಲ ಅಂತಂದರೆ ಕೆಲವೊಂದು ಸರಿ ಇದನ್ನ ಸ್ವಲ್ಪ ಈ ಥರ ಎಕ್ಸ್ಪೆಂಡ್ ಮಾಡಿದಾಗ ಇಲ್ಲಿ ನಮಗೆ ಅಗಲ ಬರುತ್ತೆ, ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಜಾಸ್ತಿ ಬರುತ್ತೆ. ಅದೇ ಈ ರೀತಿ ಹತ್ತಿರ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತಂದಾಗ ಇದು ಕಡಿಮೆ ಬಂದ್ಬಿಡುತ್ತೆ. ಯಾವ ರೀತಿ ಮಾಡ್ಕೊಳ್ಳೋದು ಅನ್ನುವಂಥ ಒಂದು ಕನ್ಫ್ಯೂಷನ್ನು ಈ ಒಂದು ಬಿಗ್ನರ್ಸಲ್ಲಿ ಇರುತ್ತೆ. ಸೊ ಈ ಒಂದು ಕನ್ಫ್ಯೂಷನ್ನೇ ಬೇಡದೆ ನಮಗೆ ಇಲ್ಲಿನ ಒಂದು ಮೆಜರ್ಮೆಂಟನ್ನೇ ತಗೊಳ್ಳದೆ ಒಂದು ಸೊಂಟದ ಸುತ್ತಳತೆಯನ್ನೇ ಬೇಸ್ ಮಾಡಿಕೊಂಡು ಇದರ ಆಧಾರದ ಮೇಲೆ ಏನು ಮಾಡ್ತೀವಿ, ಈಗ ನಾವು ಚೆಸ್ಟ್ ಮೆಜರ್ಮೆಂಟನ್ನು ಕೂಡ ಮಾರ್ಕ್ ಮಾಡ್ತೀವಿ. ಈಗ ನಮಗೆ ಸೊಂಟದ ಸುತ್ತಳತೆ ಎಷ್ಟು ಬಂದಿದೆ, 34 ಇಂಚು ಬಂದಿದೆ ಅಲ್ವಾ. ಈಗ ನಾವು 34 ಇಂಚಲ್ಲಿ ಅರ್ಧ 4 ಭಾಗವನ್ನು ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟು ತಗೊಂಡಿದ್ದೀವಿ, 8.25 ಇಂಚು ತಗೊಂಡಿದ್ದೀವಿ. ಈ 8.25 ಇಂಚು ಏನು ಬಂದಿದೆ ಆ 8.25 ಇಂಚಿಗೆ ಇನ್ನು
1.5 ಇಂಚು ಅಥವಾ 1/4 ಇಂಚನ್ನು ನಾವು ಆ್ಯಡ್ ಮಾಡ್ಕೋಬೇಕು. 1.5 ಇಂಚು 8.5 ಇಂಚಿಗೆ 1.5 ಇಂಚನ್ನು ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ? 10 ಇಂಚು ಬರುತ್ತೆ. 10 ಇಂಚಿಗೆ ಇಲ್ಲಿ ನಾವು ಈ ಥರ ಮಾರ್ಕ್ ಮಾಡ್ಕೋಬೇಕು. ಮತ್ತು ಸ್ಟಿಚಿಂಗೋಸ್ಕರ 2 ಇಂಚಿಗೆ ಇನ್ನೊಂದು ಮಾರ್ಕನ್ನು ಮಾಡ್ಕೋಬೇಕು. ನಾವು ಈ ಒಂದು ಎಲ್ಲ ಸೈಜ್ಗೂ ಕೂಡ 1.5 ಇಂಚನ್ನೇ ಆ್ಯಡ್ ಮಾಡ್ಕೋಬೇಕಾ ಸೊಂಟ ಸುತ್ತಳತೆಗಿಂತಲೂ ಅಂತ ಅಂದರೆ ಇಲ್ಲ. ಈ ಒಂದು ಚಿಕ್ಕ ಸೈಜ್ ಬ್ಲೌಸ್ ಏನಿರುತ್ತೆ ಅಂಥವಕ್ಕೆ ಆದರೆ ನಾವು 1 ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಈ ಒಂದು ದೊಡ್ಡ ಸೈಜ್ ಬ್ಲೌಸ್ಗಾದರೆ ನಾವು 1.5 ಇಂಚು ಆ್ಯಡ್ ಮಾಡಬೇಕು ಅಥವಾ 1/4 ಇಂಚಾದರೂ ನಾವು ಆ್ಯಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಹಾಗಾದರೆ ಈ ಒಂದು ಚಿಕ್ಕ ಸೈಜ್ ಬ್ಲೌಸ್ ಯಾವುದು, ದೊಡ್ಡ ಸೈಜ್ ಬ್ಲೌಸ್ ಯಾವುದು ಅನ್ನುವಂಥ ಒಂದು ಕನ್ಫ್ಯೂಷನ್ನು ಬರ್ಬೋದು ಸಾಮಾನ್ಯವಾಗಿ. ಹಾಗಾದರೆ ಈ ಒಂದು ಚಿಕ್ಕ ಸೈಜ್ ಬ್ಲೌಸ್ ಯಾವುದು ಅಂತಂದರೆ, ಯಾವ ಒಂದು ಬ್ಲೌಸ್ಗಳ ಒಂದು ಸೊಂಟದ ಸುತ್ತಳತೆ 30 ಇಂಚ್ ಏನಿದೆ 30 ಇಂಚಿಗಿಂತ ಕಡಿಮೆ ಬರುತ್ತೋ, ಸಪೋಸ್ ಯಾವುದು 31ಕ್ಕಿಂತ ಕಡಿಮೆ 29, 28, 27 ಈ ರೀತಿ ಬರುತ್ತಲ್ವ, ಇವೆಲ್ಲ ಚಿಕ್ಕ ಸೈಜ್ ಬ್ಲೌಸು. ಹಾಗೆಯೇ 30 ಮೇಲೆ ಬರುವಂಥದ್ದು 31, 32, 33 ಇವೆಲ್ಲ ಕೂಡ ದೊಡ್ಡ ಸೈಜಿನ ಬ್ಲೌಸುಗಳು. ಈ ಒಂದು ದೊಡ್ಡ ಸೈಜಿನ ಬ್ಲೌಸ್ ಬಂದಾಗ ಏನು ಮಾಡಬೇಕು? 1.5 ಇಂಚ್ ಆ್ಯಡ್ ಮಾಡ್ಕೋಬೇಕು. ಹಾಗೆಯೇ 30ಕ್ಕಿಂತ ಕಡಿಮೆ ಬಂದಾಗ ನಾವು ಅದನ್ನು ಸೊಂಟ ಸುತ್ತಳತೆಗೆ 1 ಇಂಚ್ ಮಾತ್ರ ಆ್ಯಡ್ ಮಾಡ್ಕೋಬೇಕು. ಓಕೆ, ಇಷ್ಟನ್ನ ನಾವು ನೆನ್ಪಿಟ್ಕೊಂಡಿರಬೇಕು. ಈಗ ಇದನ್ನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಆಯ್ತಲ್ಲ ಆಲ್ರೆಡಿ. ಇವಾಗ ಮಾರ್ಕ್ ಮಾಡ್ಕೊಂಡಿರೋದನ್ನು ಈ 2 ಮಾರ್ಕಿಂಗ್ಸ್ಗೆ ಈ ಥರ ಸ್ಟ್ರೈಟಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಇಲ್ಲೂ ಈ ಕಡೆ ಲೈನ್ಗೂ ಈ ಕಡೆ ಮಾರ್ಕಿಂಗು ಸಹ ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಈಗ ನಮಗೆ ಒಂದು ನೆಕ್ಕು ಮತ್ತು ಈ ಒಂದು ಶೋಲ್ಡರ್ನ ಎಷ್ಟು ತಗೋಬೇಕು ಅಂತ ಹೇಳಿ. ಇಲ್ಲಿ ಏನು ಅಂತಂದರೆ, ನಾವು ಸಾಮಾನ್ಯವಾಗಿ ನಾವು ಬ್ಲೌಸ್ ನೋಡ್ತಿರೋ ಗೊತ್ತಾಗುತ್ತೆ. ಇದರಲ್ಲಿ ನಮಗೆ ನೆಕ್ಕು ಬಂದುಬಿಟ್ಟು ಈ ಸೈಜ್ಗೆಲ್ಲ ನಾವು 2 ಇಂಚ್ ಆದರೆ 2 ಇಂಚ್ ತಗೊಂಡ್ರೆ ಸಾಕಾಗುತ್ತೆ. ಯಾಕೆ ಅಂತಂದರೆ ಆಲ್ಮೋಸ್ಟ್ ಈ ಒಂದು ಹಳ್ಳಿಗಳಲ್ಲೆಲ್ಲ ಬ್ಲೌಸ್ ಹಾಕ್ಕೊಂಡಾಗ ಅವರು ತುಂಬ ಬ್ರಾಡಾಗಿ ಈ ಒಂದು ಶೋಲ್ಡರು ತುಂಬ ಅಗಲವಾಗಿ ಹಾಕ್ಕೊಳ್ಳಲ್ಲ. ನೆಕ್ ಸ್ವಲ್ಪ ಕ್ಲೋಸಾಗೇ ಇರಬೇಕು. ಆ ಕಾರಣಕ್ಕೆ ಈ ಸೈಜ್ಗೆ ನಾನು ಏನು ಮಾಡ್ತಾಯಿದ್ದೀನಿ, ಮೆಜರ್ಮೆಂಟ್ ಬ್ಲೌಸನ್ನ ತಗೊಳ್ದೇನೆ ನಾರ್ಮಲಾಗಿ 2 ಇಂಚಿಗೆ ನೆಕ್ಕನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಒಂದು ಶೋಲ್ಡರ್ ಅಂತ ಬಂದಾಗ ನಾವು ತುಂಬ ಸಿಂಪಲ್ಲಾಗಿ ನೋಡಿ, ಈ ಒಂದು ನೆಕ್ ಏನಿದೆ ನೆಕ್ಕಿಂದ ಹಿಡಿದು ಈ ಕಡೆ ಇಲ್ಲಿ ಮೇಲ್ಗಡೆ ಏನಿದೆ ಈ ಶೋಲ್ಡರ್ ಜಾಯಿಂಟು ಉಲ್ಟಾ ಮಾಡಿ ತೋರಿಸ್ತೀನಿ. ಇಲ್ಲಿಂದ ಹಿಡಿದು ಈ ಶೋಲ್ಡರ್ ಜಾಯಿಂಟ್ವರೆಗೂ ಎಷ್ಟು ಬರುತ್ತೆ ಒಂದ್ಸರಿ ನೋಡ್ಕೋಬೇಕು. ನಾವು ಬರೀ ಸ್ಟಿಚ್ ಇಲ್ಲಿಗೆ ಮಾತ್ರ ನೋಡಿಕೊಂಡ್ರೆ ನಮಗೆ ಎಷ್ಟು ಬರ್ತಾ ಇದೆ? 2.25 ಇಂಚು ಬರ್ತಾ ಇದೆ. ಈ 2.25 ಇಂಚು ಏನು ಬರುತ್ತೋ ಈ 2.25 ಇಂಚಿಗೆ ಇನ್ನು 3/4 ಇಂಚನ್ನು ನಾವು ಆ್ಯಡ್ ಮಾಡ್ಕೋಬೇಕು. 2.25 ಇಂಚಿಗೆ ಇನ್ನು 3/4 ಇಂಚ್ ಆ್ಯಡ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 3.5 ಇಂಚು ಬರುತ್ತೆ. ಈ 3.5 ಇಂಚನ್ನ ಇಲ್ಲಿಂದ ಇಲ್ಲಿಗೆ ನಾವು ಒಂದು ಮಾರ್ಕನ್ನು ಮಾಡ್ಕೋಬೇಕು. ಯಾಕೆ ಇಲ್ಲಿ ನಾವು ಈ ಒಂದು 3/4 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂತಂದರೆ, ಇಲ್ಲಿ ಒಂದು ಅರ್ಧ ಇಂಚಿಗಿಂತ ಕಡಿಮೆ ಒಂದು 1/4 ಇಂಚು ಇಲ್ಲಿ ನಮಗೆ ನೆಕ್ ಕಡೆ 1/4 ಇಂಚಿಗೆ ನಾವು ಸ್ಟಿಚ್ ಮಾಡ್ತೀವಿ. ಹಾಗೆಯೇ ಶೋಲ್ಡರ್ ಜಾಯಿಂಟ್ ಅಂತ ಬಂದಾಗ ಇಲ್ಲಿ 1/2 ಇಂಚು ನಾವು ಜಾಯಿಂಟ್ ಮಾಡ್ತೀವಿ ಅಲ್ವಾ. ನೋಡಿ, ಈ ಥರ ಜಾಯಿಂಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಇಲ್ಲಿ ಹೋಗಿ ನಮಗೆ ಕರೆಕ್ಟಾಗಿ 2.25 ಇಂಚು ಅನ್ನೋದು ಇಲ್ಲಿ ಬಂದುಬಿಡುತ್ತೆ. ಆ ಕಾರಣಕ್ಕೆ ಇಲ್ಲಿ 3/4 ಇಂಚಷ್ಟೇ ಆ್ಯಡ್ ಮಾಡ್ಕೊಳ್ಳಿ. 1 ಇಂಚು ತಗೊಂಡ್ರೆ ನಮಗೆ ತುಂಬ ದೊಡ್ಡದಾಗುತ್ತೆ ಶೋಲ್ಡರ್. ಈಗ ನಮಗೆ ಶೋಲ್ಡರ್ ಬಂದು ಎಷ್ಟು? 5.25 ಇಂಚುಗೆ ನಮಗೆ ಶೋಲ್ಡರ್ ಅನ್ನೋದು ಇಲ್ಲಿ ಬರ್ತಾ ಇದೆ. ಈಗ ಈ ಒಂದು ಆರ್ಮ್ ಡೌನನ್ನು ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತಂದರೆ, ಈ ಥರ ಮೆಜರ್ಮೆಂಟ್ ಬ್ಲೌಸನ್ನು ತಗೊಂಡು ಮೆಜರ್ಮೆಂಟ್ ಬ್ಲೌಸಲ್ಲಿ ಏನು ಮಾಡ್ಕೋಬೇಕು, ಈ ಕೆಳಗಡೆ ಇಲ್ಲಿ ಒಂದು ಲೈನ್ ಇದೆಯಲ್ಲ, ಈ ಲೈನ್ ನಾವು ಆಲ್ರೆಡಿ ಮಾರ್ಜಿನ್ ಮಾಡ್ಕೊಂಡಿರುವಂಥ ಲೈನು ಅಲ್ಲಿ ಈ ಥರ ಪ್ಲೇಸ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ಚಿಂಗ್ ಆಗಿರುವಂಥ ಒಂದು ಇದಿದೆಯಲ್ಲ, ಸ್ಟಿಚ್ಚಿಂಗ್ ಆಗಿದೆಯಲ್ಲ, ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಇದು ನಮಗೆ ಕರೆಕ್ಟಾಗಿ ಸ್ಟಿಚಿಂಗ್ ಲೈನ್ ಇದು. ಇಲ್ಲಿ ಮೇಲ್ಗಡೆಗೆ ಇನ್ನು 1/2 ಇಂಚ್ ಎಕ್ಸ್ಟ್ರಾ ಮೇಲಕ್ಕೆ ಏನು ಮಾಡ್ಕೋಬೇಕು, ಇಲ್ಲಿಗೆ ಇನ್ನೊಂದು ಮಾರ್ಕನ್ನು ಮಾಡಿಕೊಂಡು ಈಗ ಈ 2 ಮಾರ್ಕಿಂಗ್ಸನ್ನು ನಾವು ಜಾಯಿನ್ ಮಾಡ್ಕೋಬೇಕು. ಇಲ್ಲಿ ಕೆಳಗಡೆ ಇರೋದು ಬೇಡ, ಮೇಲ್ಗಡೆ ಹಾಕ್ಕೊಂಡಿದ್ವಲ್ವ ಆ ಒಂದು ಮಾರ್ಕ್ ಮೇಲೆ ಈ ರೀತಿ ಒಂದು ಲೈನನ್ನು ಮಾಡ್ಕೋಬೇಕು. ಈ ಥರ ಲೈನ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಏನು ಮಾಡಬೇಕು ಅಂದರೆ 1/4 ಇಂಚಿಗೆ ಇಲ್ಲಿ ಸ್ಟ್ರೈಟಾಗಿ ಈ ಥರ ಒಂದು ಲೈನನ್ನು ಡ್ರಾ ಮಾಡಿಕೊಂಡು ಒಂದು ಕರ್ವ್ ಶೇಪನ್ನು ಇಲ್ಲಿ ನಾವು ಕೊಡಬೇಕು.
ಥರ 1.5 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಈ ಥರ 1.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡು ಆದಮೇಲೆ ಈ ಥರ ಒಂದು ಕರ್ವ್ ಸ್ಕೇಲ್ ಸಿಗುತ್ತೆ. ನಿಮ್ಮ ಹತ್ರ ಕರ್ವ್ ಸ್ಕೇಲ್ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಫ್ರೀ ಹ್ಯಾಂಡಲ್ಲಿ ಹಾಗೇನೆ ಮಾರ್ಕ್ ಮಾಡ್ಕೋಬೋದು. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಕರ್ವ್ ಶೇಪ್ ಅನ್ನೋದು ಇಲ್ಲಿ ನೀಟಾಗಿ ಬರುತ್ತೆ. ಈ ಥರ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಇವಾಗ ನಮಗೆ ಈ ಒಂದು ಆರ್ಮ್ ಲೂಸು ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟಿದೆಯೋ ಆ್ಯಸ್ ಇಟ್ ಈಸ್ ಈಗ ನಾವು ಮಾರ್ಕ್ ಮಾಡಿರೋ ಇಲ್ಲೂ ಕೂಡ ಬರಬೇಕು. ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತಂದರೆ ಮೆಜರ್ಮೆಂಟ್ ಬ್ಲೌಸನ್ನು ತಗೊಂಡು ಮೆಜರ್ಮೆಂಟ್ ಬ್ಲೌಸನ್ನು ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಈ ಥರ ಪ್ಲೇಸ್ ಮಾಡ್ಕೊಂಡು ಆದಮೇಲೆ ಈ ಮೇಲೆ ಒಂದು ಸ್ಟಿಚಿಂಗ್ ಏನು ಮಾಡಿ ಈ ಜಾಯಿಂಟ್ ಮಾಡಿದ್ದೀವಲ್ವ, ಈ ಜಾಯಿಂಟಿಂದ ಹಿಡಿದು ಎಷ್ಟು ಬರುತ್ತೆ ಅಂತ ಹೇಳಿ ನೀಟಾಗಿ ಒಂದ್ಸರಿ ನೋಡ್ಕೋಬೇಕು. ಎಕ್ಸ್ಟ್ರಾ ಮಾರ್ಜಿನ್ ಕ್ಲಾತ್ ಏನಿದೆ ಇದನ್ನ ಬಿಟ್ಟು ಕೆಳಗಡೆ ಈ ಸ್ಟಿಚಿಂಗ್ ಮೇಲೇ ಚೆಕ್ ಮಾಡ್ಕೊಂಡು ಬರಬೇಕು. ಈಗ ನಮಗೆ ಎಷ್ಟು ಬರ್ತಾ ಇದೆ, ಇಲ್ಲಿ 8 ಇಂಚು ಬರ್ತಾ ಇದೆ. ಈಗ ಇಲ್ಲೂ ಕೂಡ ನಮಗೆ 8 ಇಂಚು ಬರಬೇಕು. ಇಲ್ಲಿ ಮೇಲೆ 1/2 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬಿಟ್ಟಿದ್ದೀವಿ, ಹಾಗೆಯೇ ಈ ಕಡೆ 1/2 ಇಂಚು ನಾವು ಸ್ಟಿಚಿಂಗ್ಗೋಸ್ಕರ ಬಿಡ್ತೀವಲ್ವ, ಅದನ್ನು ಬಿಟ್ಬಿಟ್ಟು ಈಗ ನೀಟಾಗಿ ಈ ಥರ ಚೆಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಮಗೆ 8.5 ಇಂಚು ಬರ್ತಾ ಇದೆ. 8.5 ನಮಗೆ ಬೇಕಾಗಿರುವಂಥದ್ದು ಎಷ್ಟು, 8 ಇಂಚು ಬೇಕು. ಆದರೆ ಇಲ್ಲಿ 8.5 ಇಂಚ್ ಅನ್ನೋದು ನಮಗೆ ಬರ್ತಾ ಇದೆ. ಅವಾಗ ನಾವು ಏನು ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೇಕು. ನಮಗೆ ಕಡಿಮೆ ಬಂತು ಅಂತಂದರೆ ಇಲ್ಲಿ ಸ್ವಲ್ಪ ಡೌನ್ ಮಾಡ್ಕೋಬೇಕು, ಹಾಗೆಯೇ ಜಾಸ್ತಿ ಬಂತು ಅಂತಂದರೆ ಇಲ್ಲಿ ಸ್ವಲ್ಪ ಮೇಲಕ್ಕೆ ಒಂದು ಲೈನನ್ನು ಹಾಕ್ಕೊಂಡು ಇಲ್ಲಿ ನಾವು ಅಡ್ಜಸ್ಟ್ಮೆಂಟ್ಸನ್ನು ಮಾಡಬೇಕಾಗುತ್ತೆ. ಇವಾಗ ನಮಗೆ 1/2 ಇಂಚ್ ಏನಾಗಿದೆ ಜಾಸ್ತಿ ಬರ್ತಾ ಇದೆ. ಸೊ ಆ ಕಾರಣಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಮೇಲಕ್ಕೆ ಇನ್ನೊಂದು 1/2 ಇಂಚಿಗೆ ಇನ್ನೊಂದು ಲೈನನ್ನು ಮಾಡಿಕೊಂಡು ಮತ್ತು ಇಲ್ಲಿಂದ 1.5 ಇಂಚಿಗೆ ಈ ಥರ ಒಂದು ಮಾರ್ಕನ್ನು ಮಾಡಿಕೊಂಡು ಇವಾಗ ಏನು ಮಾಡಬೇಕು, ಈ ಒಂದು ಮಾರ್ಕಿಂಗ್ಸ್ನ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಈ ಥರ ಜಾಯಿನ್ ಮಾಡಿಕೊಂಡು ಈಗ ಒಂದ್ಸರಿ ನೋಡೋಣ, ಈಗ 8.5 ಇಂಚು ಬರುತ್ತೇನೋ ಅಂತ. 8 ಇಂಚು ಬರಬೇಕು, ಈಗ 8 ಇಂಚು ಬರುತ್ತೆ ಅಂತ ನೋಡಿ. ಕರೆಕ್ಟಾಗಿ 8 ಇಂಚಿಗೆ ಇಲ್ಲಿಗೆ ನಮಗೆ ಮ್ಯಾಚ್ ಆಗ್ತಾ ಇದೆ. ನಿಮಗೆ ಈಗ ಡೌಟ್ ಬರ್ಬೋದು, ನಾವೀಗ ಮೆಜರ್ಮೆಂಟ್ ಬ್ಲೌಸ್ ಪ್ರಕಾರನೇ ಏನು ಮಾಡಿದ್ವಿ, ಕಟ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಎಕ್ಸ್ಟ್ರಾ ಬಿಟ್ವಲ್ಲ, ಆದರೆ ಇಲ್ಲಿ ಯಾಕೆ ನಮಗೆ ಹೆಚ್ಚು ಕಡಿಮೆ ಬಂತು ಅಂತ ಹೇಳಿ ಡೌಟ್ ಬರ್ಬೋದು. ಈ ಮೆಜರ್ಮೆಂಟ್ ಬ್ಲೌಸಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ಇಲ್ಲಿ ಕೆಳಗಡೆ ನಮಗೆ ಎಕ್ಸ್ಟ್ರಾ ಕೆಲವೊಂದು ಬ್ಲೌಸ್ಗಳಲ್ಲಿ ನೋಡ್ಬೋದು, ಕೆಳಗಡೆ ಈ ಕಡೆ ಓಪನ್ ಫೋಲ್ಡ್ ಆಗಿಬಿಟ್ಟು ಕೆಳಗಡೆಗೆ ಕಾಣಿಸ್ತಾ ಇರುತ್ತೆ ಎಕ್ಸ್ಟ್ರಾ ಇರುವಂಥ ಕ್ಲಾತು. ಈ ಎಕ್ಸ್ಟ್ರಾ ಇರುವಂಥ ಕ್ಲಾತ್ ಹೊರಗಡೆ ಕಾಣಬಾರ್ದು ಅಂತಂದರೆ ಇಲ್ಲೇನು ಮಾಡ್ತೀವಿ, 1/2 ಇಂಚಿಗೆ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ನಾವು ಕಟ್ ಮಾಡುವಾಗ ಏನು ಮಾಡ್ತೀವಿ, ಇಲ್ಲಿ ಕ್ರಾಸ್ ಆಗಿ ಇದನ್ನು ಕಟ್ ಮಾಡ್ತೀವಿ. ಆ ಕಾರಣಕ್ಕೆ ಇಲ್ಲಿ ನಮಗೆ ಈ ರೀತಿ ಬಂದಿರುತ್ತೆ. ಇದರಿಂದ ನಮಗೆ ಬ್ಲೌಸ್ ಸ್ಟಿಚಿಂಗಲ್ಲಿ ಅಥವಾ ಕಟ್ಟಿಂಗಲ್ಲಿ ಏನೇ ಪ್ರಾಬ್ಲಮ್ ಅನ್ನೋದು ಆಗಲ್ಲ. ನಾವು ಸಹ ಏನು ಮಾಡ್ಕೋಬೇಕು, ಇವಾಗ ಇಲ್ಲಿ ಕ್ರಾಸಾಗಿ ಮಾರ್ಕ್ ಮಾಡ್ಕೊಂಡಿದ್ರಲ್ವ, ಇದ್ರ ಪ್ರಕಾರ ಈಗ ನಾವು ಇಲ್ಲಿ ಕಟ್ ಮಾಡಿ ತೆಗಿಬೇಕಾಗುತ್ತೆ ಎಕ್ಸ್ಟ್ರಾ ಕ್ಲಾತನ್ನು. ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಈ ಒಂದು ನೆಕ್ಕನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ನೆಕ್ಕು ಅಷ್ಟೇ ತುಂಬ ಸಿಂಪಲ್ಲಾಗಿ ಇಲ್ಲಿ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೋದು. ಈ ಮೆಜರ್ಮೆಂಟ್ ಬ್ಲೌಸ್ ಏನಿದೆ, ಮೆಜರ್ಮೆಂಟ್ ಬ್ಲೌಸನ್ನು ಈ ರೀತಿ ಬ್ಯಾಕ್ ಸೈಡಲ್ಲಿ ಆ ಕಡೆ ಈ ಕಡೆ ಜಾಯಿಂಟ್ ಇದೆಯಲ್ವಾ, ಆ 2 ಜಾಯಿಂಟ್ಸನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಕೆಳಗಡೆಗೆ ಸ್ಟ್ರೈಟಾಗಿ ನೆಕ್ಕು ಸ್ಟ್ರೈಟಾಗಿ ಬರಬೇಕು. ಆ ಥರ ಈ ಥರ ಫೋಲ್ಡ್ ಮಾಡಿಬಿಟ್ಕೊಂಡು ಕೆಳಗಡೆ 1/2 ಇಂಚ್ ಏನು ಬಿಟ್ಟಿದ್ದೀವಿ, ಆ 1/2 ಇಂಚ್ ಬಿಟ್ಬಿಟ್ಟು ಇಲ್ಲಿ ಮೇಲ್ಗಡೆಗೆ ಏನು ಮಾಡಬೇಕು, ಎಲ್ಲಿದ್ದೀವಿ ಅಲ್ಲಿಗೆ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಮತ್ತು ಸ್ಟಿಚಿಂಗ್ಗೋಸ್ಕರ ಒಂದು 1/4 ಇಂಚ್ ಮೇಲಕ್ಕೆ ಇನ್ನೊಂದು ಮಾರ್ಕನ್ನು ಈ ರೀತಿ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಾವು ಎಷ್ಟು ಕೊಟ್ಟಿದ್ದೀವಿ, ನೆಕ್ ಬಿಡ್ತು ಬಂದು 2 ಇಂಚ್ ಕೊಟ್ಟಿದ್ದೀವಿ. ಇಲ್ಲಿ 2.5 ಇಂಚು ನಾವು ನೆಕ್ಕನ್ನು ಬಿಡ್ತನ್ನ ಮಾರ್ಕ್ ಮಾಡ್ಕೋಬೇಕು. ನೆಕ್ ಬ್ಯಾಕ್ ಸೈಡಲ್ಲಿ ಇನ್ನೂ ಬ್ರಾಡ್ ಆಗಬೇಕು ಅಂತಂದರೆ ನಾವು 3 ಇಂಚ್ವರೆಗೂ ಬೇಕಾದ್ರೂ ಇಲ್ಲಿ ನಾವು ನೆಕ್ಕನ್ನು ಮಾರ್ಕ್ ಮಾಡ್ಕೋಬೋದು. ಇಲ್ಲಿ ನನಗೆ 2.5 ಇಂಚು ಸಾಕು, ಹಂಗಾಗಿ ನಾನು 2.5 ಇಂಚಿಗೆ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಬಾಕ್ಸನ್ನು ಏನು ಮಾಡ್ಕೋಬೇಕು, ಡ್ರಾ ಮಾಡ್ಕೋಬೇಕು. ಈ ರೀತಿ ಬಾಕ್ಸ್ ಡ್ರಾ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಯಾವ ಥರ ನೆಕ್ ಶೇಪ್ ಬೇಕೋ ಆ ಥರ ಶೇಪನ್ನು ನೀವು ಇಲ್ಲಿ ಡ್ರಾ ಮಾಡಿಕೊಂಡು ಏನು ಮಾಡ್ಕೋಬೋದು, ನೆಕ್ಕನ್ನು ಕಟ್ ಮಾಡ್ಬೋದು. ಇಲ್ಲಿ ನಾನು ರೌಂಡ್ ಶೇಪ್ ಬೇಕು, ಹಂಗಾಗಿ ನಾನು ರೌಂಡ್ ಶೇಪ್ಗೆ ಈ ರೀತಿ ಮಾರ್ಕನ್ನು ಮಾಡ್ತಾಯಿದ್ದೀನಿ.
ನಿಮ್ಮ ಹತ್ರ ಈ ಥರ ಕರು ಸ್ಕೇಲ್ ಇತ್ತು ಅಂತಂದರೆ ಈ ಥರ ಕರ್ವ್ಸನ್ನ ಡ್ರಾ ಮಾಡುವಾಗ ನೆಕ್ಕು ಮತ್ತು ಈ ಒಂದು ಆರ್ಮ್ಸ್ ಹತ್ರ ಎಲ್ಲನೂ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಇದು ನಮಗೆ ಕರು ಸ್ಕೇಲ್ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಇಷ್ಟು ನಮಗೆ ಬ್ಯಾಕಲ್ಲಿ ಮೆಜರ್ಮೆಂಟ್ಸು. ಮತ್ತು ಈ ಒಂದು ಸೈಡ್ ಡಾಟ್ಸನ್ನು ತೆಗಿತೀವಲ್ವ, ಈ ಸೈಡ್ ಡಾಟ್ಸ್ನ ಯಾವ ರೀತಿ ತೆಗಿಯೋದು ಅಂತಂದರೆ ನಾವು ಇಲ್ಲಿಂದ ಇಲ್ಲಿವರೆಗೂ 4 ಇಂಚ್ಗೆ ಈ ಥರ ಒಂದು ಮಾರ್ಕನ್ನು ಮಾಡ್ಕೋಬೋದು. ಅಥವಾ ನಿಮಗೆ ಈ ಥರ ಬೇಡ ಅಂತ ಅಂದರೆ ಇದಕ್ಕೆ ಇನ್ನೂ ಒಂದು ಇದಿದೆ. ಇಲ್ಲೇನಪ್ಪ ಅಂದರೆ ಇಲ್ಲಿ ನಮಗೆ ಕಾಣಿಸ್ತಿದೆಯಲ್ವಾ ಈ ಒಂದು ಮಾರ್ಕು, ಈ ಮಾರ್ಕ್ ಹತ್ರ ಈ ರೀತಿ ನಮಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ನಮ್ಮ ನೈಲಲ್ಲಿ ಸ್ವಲ್ಪ ಈ ಥರ ರಬ್ ಮಾಡಿದ್ರೆ ಈ ಸೈಡ್ ಡಾಟ್ಸನ್ನು ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ಅಂದರೆ, ಈಗ ಇಲ್ಲಿ ನಮಗೆ ಇಲ್ಲಿ ಸೆಂಟರ್ ಇದೆಯಲ್ವಾ, ಈ ಒಂದು ಸೆಂಟರ್ನ ಏನು ಮಾಡಬೇಕು, ಈ ಒಂದು ಮಾರ್ಕ್ ಏನು ಕಾಣಿಸ್ತಿದೆ ಈ ಮಾರ್ಕ್ ಹತ್ರ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಮಗೆ ಒಂದು ಫೋಲ್ಡ್ ಕಾಣಿಸುತ್ತಲ್ಲ, ಈ ಫೋಲ್ಡ್ ಮೇಲೆ ಏನು ಮಾಡ್ಕೋಬೇಕು, ಈ ಥರ ನೈಲಲ್ಲಿ ಒಂದ್ಸರಿ ರಬ್ ಮಾಡ್ಕೋಬೇಕು. ಈ ಥರ ರಬ್ ಮಾಡಿದಾಗ ನಮಗೆ ಇಲ್ಲಿ ಒಂದು ಮಾರ್ಕಿಂಗ್ ಅನ್ನೋದು ಕಾಣಿಸುತ್ತೆ. ಈ ಮಾರ್ಕಿಂಗನ್ನು ಏನು ಮಾಡಬೇಕು, ಈ ಮಾರ್ಕ್ ಮೇಲೆ 4 ಇಂಚ್ ಹೈಟ್ಗೆ ಈ ಥರ ಮಾರ್ಕನ್ನು ಮಾಡ್ಕೋಬೇಕು. ಆ ಕಡೆಗೆ 1/2 ಇಂಚು, ಹಾಗೆಯೇ ಈ ಕಡೆಗೆ 1/2 ಇಂಚು, ಎರಡು ಕಡೆ 1/2 ಇಂಚು ಬರೋ ಥರ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಈ ಒಂದು ಬ್ಯಾಕಲ್ಲಿ ಈ ಒಂದು ಬ್ಯಾಕ್ ಡಾಟ್ಸ್ ಕೂಡ ಈ ರೀತಿ ಬರುತ್ತೆ. ಆಲ್ಮೋಸ್ಟ್ ನಿಮಗೆ ಈ ಒಂದು ಬ್ಯಾಕ್ ಪಾರ್ಟಲ್ಲಿ ಕಟಿಂಗ್ಸ್ ಯಾವ ರೀತಿ ಮಾರ್ಕಿಂಗ್ಸನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ಅರ್ಥ ಆಯಿತು ಅಂತ ಹೇಳಿ ಅನ್ಕೋತೀನಿ. ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡ್ಬಿಡೋಣ. ಇಷ್ಟು ಬ್ಯಾಕ್ ಪಾರ್ಟ್.